ಉದಯ್ ಕುಮಾರ್ ಎಂಬುವರನ್ನ ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ ನಿವೃತ್ತ ಶಿಕ್ಷಕ ಪ್ರಭಾಕರ್ ಅನ್ನೋರು. ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರುವಂತಹ ಅಮಾನವೀಯ ಕೃತ್ಯ ಇದು. 27 ದಿನಗಳಿಂದ ವ್ಯಕ್ತಿಯನ್ನ ಕೂಡಿಟ್ಕೊಂಡಿರುವಂತಹ ಆರೋಪ ಕೇಳಿಬಂದಿದೆ. ನಿವೃತ್ತ ಶಿಕ್ಷಕ ಪ್ರಭಾಕರ್ ಢವಳಗಿ ವಿರುದ್ಧ ಉದಯ್ ಕುಮಾರ್ ಎಂಬುವರನ್ನ ಒತ್ತೆಯಾಳಾಗಿ ಇರಿಸಿಕೊಂಡಿರುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಉದಯ್ ಕುಮಾರ್ ಪತ್ನಿ ರೇಷ್ಮಾ ಭಾವಿಮನಿಯವರು ಆರೋಪವನ್ನ ಮಾಡಿದ್ದಾರೆ. ಉದಯ್ ಕುಮಾರ್ ಈ ನಿವೃತ್ತ ಶಿಕ್ಷಕರಾಗಿರುವಂತಹ ಪ್ರಭಾಕರ್ ಢವಳಗಿ ಬಳಿ ಸಾಲವನ್ನ ಪಡ್ಕೊಂಡಿದ್ರಂತೆ. ಆದ್ರೆ ಸಾಲವನ್ನ ಮರುಪಾವತಿ ಮಾಡಿರಲಿಲ್ಲ. ಸಾಲವನ್ನ ಮರುಪಾವತಿ ಮಾಡಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಉದಯ್ ಕುಮಾರ್ನ ಒತ್ತೆಯಾಳಾಗಿ ಇರಿಸಿಕೊಂಡಿದ್ದಾರೆ ಪ್ರಭಾಕರ್ ಢವಳಗಿ ಕಳೆದ 27 ದಿನಗಳಿಂದ ಅಂತ ಹೇಳಿ ಉದಯ್ ಕುಮಾರ್ ಪತ್ನಿ ಆರೋಪವನ್ನ ಮಾಡಿದ್ದಾರೆ. ಗಂಡನನ್ನ ಬಿಡಬೇಕು ಅಂದ್ರೆ ಹಣವನ್ನ ವಾಪಸ್ ತಂದ್ಕೊಡಿ ಅಂತ ಹೇಳಿ ಬೆದರಿಕೆಯನ್ನ ಹಾಕ್ತಿದ್ದಾರಂತೆ. ಹೀಗಾಗಿ ಉದಯ್ ಕುಮಾರ್ ಪತ್ನಿ ರೇಷ್ಮಾ ಭಾವಿಮನಿ ಪ್ರಭಾಕರ್ ಢವಳಗಿ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅವ್ರೇನಾದ ಅವ್ರ ಸರ್ ತಗೊಂಡ್ ಹೋಗ್ಯಾರ ಗೌರಿ ಸರ್ ಅಂತೇಳಿ. ಮತ್ತೆ ಅವರು ಬಿಡೋ ಅಂತಂದ್ರೆ ಬಿಡಾಕ್ ರೆಡಿ ಇಲ್ಲ. ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು, ಟೀಚರ್ ಕೆಲಸ. ಅಲ್ಲಿ 2 ವರ್ಷ ಆಟ ಇದ್ವಿ. ಆಮೇಲೆ ಈ ಕಡೆ ಬಂದ ಬಿಜಾಪುರಕ್ಕ ಬಂದಾಗಣೆ ಅವರು ಅವ್ರು ಹೋಗಿ ಅವ್ರಿಗೆ ಇಟ್ಕೊಂಡ್ಬಂದು ಮಾಡ್ಕೊಂಡು ಈಗ ಎಲ್ಲಾರು ಸೇರಿ ಹೋದ್ರು ಅವ್ರು ಏನಂತ ಬಿಡಂಗಿಲ್ಲ, ನಾವು ರೊಕ್ಕ ತಗೊಂಡ್ ಬರ್ರಿ ಅಂತಾನೆ ನಾವು ಬಿಡಂಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವರು ಗೊತ್ತೇ ಅವರು ಸಮಾಜರಿಗೆಲ್ಲ ಕರ್ಕೊಂಡೋಗಿದ್ರಿ. ಅವ್ರೇನಾದ ಅವ್ರಿಗೆ ಇದು ಬೆಲೆ ಕೊಡ್ಲಿಲ್ಲ. ಕೊಡೋರ್ಕಾಗನ ನಾವು ಅವ್ರಿಗೆ ಏನ್ ಮಾಡೋರ್ ಗೊತ್ತಿಲ್ಲ, ಬಿಡೋರ್ ಗೊತ್ತಿಲ್ಲ. ಇವತ್ತ ಅವ್ರು ಬಿಡಂಗಿಲ್ಲ ಅಂತ ಹೇಳ್ತಾರ. ರೊಕ್ಕ ತಗೊಂಡೇ ಬಂದು ಬಿಟ್ಕೊಂಡು ಹೋರಿ ಮಾಡ್ತಾರ. ನಾವೆಲ್ಲ ಮಾಡ್ಕೆ ರೊಕ್ಕ ಕೊಡ್ತೇವೆ ಅಂದ್ರೆ ಬಿಡಾಕ್ ರೆಡಿ ಇದ್ರು ಅವರು. ಅದೇನಂತ ಹೊಲ ಮಾರ್ಬೇಕಂದ್ರೆ ಈ ಸದ್ಯ ಹೋಗಾಕು ರೆಡಿ ಇಲ್ಲ. ಅದು ರೊಕ್ಕ ಮಾರ್ಕೆ ರೊಕ್ಕ ಕೊಡ್ತೇವಿ ಬಿಡ್ರಿ ಅಂದ್ರೂ ಈಗ ರೊಕ್ಕ ಒಟ್ಟು ತಗೊಂಡೇ ಬರ್ರಿ ಅರ್ಧ ತರಬೇಡ್ರಿ ಅಂತ ಹೇಳ್ತಾರೆ ಅವರು. ಅವಾಗಿಂದ ಅವ್ರು ಹೊಟ್ಟೆ ಬಿಡಂಗಿಲ್ಲ, ನೀವು ರೊಕ್ಕ ತಗೊಂಡೇ ಬರ್ರಿ ಅಂತ ಹೇಳ್ತಾರೆ. ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಬೇರೆ ಕಡೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ. ರಾಜಪ್ಪ, ಕೊಟ್ಟಂತಹ ಸಾಲವನ್ನ ವಾಪಸ್ ಕೇಳೋದು ತಪ್ಪಲ್ಲ, ಅದು ಸಾಲ ಕೊಟ್ಟವನ ಹಕ್ಕು. ಆದ್ರೆ ಸಾಲ ವಾಪಸ್ ಕೊಡ್ಲಿಲ್ಲ ಅಂತ ಹೇಳಿ ಈ ರೀತಿ ಒತ್ತೆಯಾಳಾಗಿರಿಸಿಕೊಳ್ಳೋದಿದೆಯಲ್ಲ, ಇದು ಘೋರ ಅಪರಾಧ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಖಂಡಿತ ವಿದ್ಯಾರ್ಥಿ ಏನಂದ್ರೆ ಪ್ರಮುಖವಾಗಿ ವಿಜಯಪುರ ಜಿಲ್ಲೆ ದೇವರಿಪುರಿ ತಾಲೂಕಿನ ಏನು ಗ್ರಾಮದಲ್ಲಿ ಏನು ಪ್ರಭಾಕರ ಅನ್ನುವಂತ ವ್ಯಕ್ತಿ 31,50,000 ರೂಪಾಯಿನ ಉದಯ್ ಕುಮಾರ್ಗೆ ಕೊಟ್ಟಿರ್ತಾನೆ ಸಾಲದ ರೂಪದಲ್ಲಿ. ಈ ಸಾಲನ ಉದಯ್ ಕುಮಾರ್ ಎದಕ್ಕೆ ಕೊಟ್ಟಿದ್ದಾನೆ ಅನ್ನೋದು ಕೂಡ ಅವರ ಮನೆಯ ಕುಟುಂಬಸ್ಥರಿಗೆ ಇನ್ನೂ ಮಾಹಿತಿ ಇಲ್ಲ. ಯಾಕಂತಂದ್ರೆ ಅವರು ಸಾಲ ತೆಗೆದುಕೊಂಡ ಮಾಹಿತಿಯನ್ನ ತನ್ನ ಹೆಂಡತಿ ಆಗ್ಲಿ ತನ್ನ ಸಹೋದರಿಗೆ ಯಾವುದೇ ರೀತಿ ಮಾಹಿತಿಯನ್ನು ನೀಡಿಲ್ಲ. ಆದ್ರೆ ಕಳೆದ 27 ದಿನಗಳಿಂದ ಅಂದ್ರೆ ಈತ ಏನು ಉದಯ್ ಕುಮಾರ್ ಬೆಂಗಳೂರಿನ ಒಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದ. ಅಲ್ಲಿಂದ ಬೆಂಗಳೂರಿಂದ ಗೋವಾಕ್ಕೆ ಹೋಗಿರ್ತಾನೆ. ಗೋವಾಕ್ಕೆ ಹೋದ ಸಂದರ್ಭದಲ್ಲಿ ಈತನನ್ನ ಪ್ರಭಾಕರ್ ಕುಟುಂಬಸ್ಥರು ಇಟ್ಟುಕೊಂಡಿದ್ದಾರೆ ಅನ್ನುವಂತ ಆರೋಪ ಮಾಡಿದ್ದಾರೆ. ಜೊತೆಗೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಮಾತನಾಡಿದ ಅಂದ್ರೆ ಹಣ ತಂದು ಕೊಟ್ರೆ ಆತನನ್ನ ಬಿಡ್ತೀವಿ, ಇಲ್ಲದೆ ಇದ್ರೆ ಬಿಡಲ್ಲ ಅನ್ನುವಂತ ಮಾತನಾಡಿರತಕ್ಕಂತ ಆಡಿಯೋ ಕೂಡ ಲಭ್ಯವಾಗಿರುತ್ತದೆ. ಈ ಬಗ್ಗೆ ಯಾವುದೇ ತರನಾಗಿ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ದಾಖಲು ಮಾಡಿಲ್ಲ. ಆದ್ರೆ ಸಾಲ ಕೊಟ್ಟ ನಂತರ ಆ ಒಂದು ಸಾಲವನ್ನ ಮರಳಿಸಬೇಕಾದಿದ್ದು ಆತನ ಕರ್ತವ್ಯವಾಗಿತ್ತು. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಅವರ ಮನೆಯವರಿಗೆ ಯಾವುದೇ ರೀತಿ ಮಾಹಿತಿ ನೀಡಿಲ್ಲ. ಆದ್ರೆ ಈಗ ಸದ್ಯ ಕುಟುಂಬಸ್ಥರು 3 ಎಕರೆ ಏನು ಪಿತರ ಆಸ್ತಿ ಇದೆ, ಆ 3 ಎಕರೆಯನ್ನು ಮಾರಿ ಆತನ ಬಿಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಆದ್ರೆ ಈ ರೀತಿಯಾಗಿ ಸಾಲ ಮರಳಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆತನ ಒತ್ತೆಯಾಗಿ ಇಟ್ಟುಕೊಳ್ಳೋದು ಆ ಒಂದು ರೀತಿಯಲ್ಲಿ ಅಮಾನವೀಯ ಘಟನೆ ಅಂತಾನೆ ಹೇಳ್ಬೋದಾಗ್ತದೆ. ಆದ್ರೆ ಈವರೆಗೂ ಕೂಡ ಇದು ಯಾವುದೇ ರೀತಿಯಾದ ಪೊಲೀಸ್ ಠಾಣೆ ದೂರು ಕೂಡ ದಾಖಲಾಗಿಲ್ಲ. ಈ ರೊಕ್ಕ ಕೊಟ್ಟರೆ ಮಾತ್ರ ಆತನನ್ನ ಬಿಡ್ತೀವಿ ಅನ್ನೋ ಮಾತುಗಳನ್ನ ಪ್ರಭಾಕರ್ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು. ವಿದ್ಯಾರ್ಥಿ, ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.